ಇದು ಶಂಕರಪೋಳಿ ಮಾಡೋದು. ಶಂಕರಪೋಳಿ ಮಾಡಲಿಕ್ಕೆ ನಾನು ಅರ್ಧ ಪಾವು ಮೈದಾ ಅರ್ಧ ಪಾವು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಹೇಗೆ ಬೇಕಾದ್ರೂ ಬರೀ ಮೈದಾದಿಂದಲೂ ಮಾಡ್ಬೋದು, ಬರೀ ಗೋಧಿ ಹಿಟ್ಟಿಂದಲೂ ಮಾಡ್ಬೋದು. ಸ್ವಲ್ಪ ಕ್ರಿಸ್ಪಿ ಆಗಲಿಕ್ಕೆ ಸ್ವಲ್ಪ ಮೈದಾ ಇದ್ದರೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಇದಕ್ಕೆ ಫಸ್ಟಿಗೆ ಸ್ವಲ್ಪ ಅರಿಶಿನ ಹುಡಿ, ಚಿಲ್ಲಿ ಪೌಡರ್, ಆಮೇಲೆ ಹಿಂಗು, ಆಮೇಲೆ ಉಪ್ಪು ಇದೆಲ್ಲ ಹಾಕಿ ಅದಕ್ಕೆ ಹಿಟ್ಟದ ಜಾಲ್ಸಿ ಹಾಕಿಬಿಟ್ಟು ಆ ಹಿಟ್ಟಿನ ಮೇಲೆ ಸ್ವಲ್ಪ ಒಂದು 3 ಸ್ಪೂನ್ ಆಗುವಷ್ಟು ಬಿಸಿ ನೀರು ಬಿಸಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಮಾಡಿಕೊಂಡು ಹಾಕ್ಕೋಬೇಕು. ಆಮೇಲೆ ಅದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೋಬೇಕು. ಆಮೇಲೆ ಈ ಥರ ತುಂಬ ತೆಳ್ಳಗೆ ಅಲ್ಲ, ದಪ್ಪಕ್ಕೂ ಅಲ್ಲ, ಮೀಡಿಯಮ್ ಆಗಿ ಅದನ್ನು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಇದು ನೋಡಿ ಈ ಥರದ್ದು ಇದೆ, ಅದರಿಂದ ಕಟ್ ಮಾಡೋದು ಹೇಗೆ ಅಂತ ಈಗ ಹೇಳ್ಕೊಡ್ತೀನಿ. ಆಮೇಲೆ ಎಣ್ಣೆಯಲ್ಲಿ ಕರಿಯೋದು. ಕುರ್ಕುರಿ ರೆಡಿ ಆಗತ್ತೆ, ಶಂಕರಪೋಳಿ ರೆಡಿ ಆಗತ್ತೆ. ತುಕುಡಿ ಅಂತೀವಿ ನಾವು, ಕೊಂಕಣಿಯಲ್ಲಿ ತುಕುಡಿ ಅಂತೀವಿ. ಕನ್ನಡದಲ್ಲಿ ಶಂಕರಪೋಳಿ ಅಂತ ಹೇಳ್ತಾರಂತ ನನಗೆ ಸರಿ ಗೊತ್ತಿಲ್ಲ. ನೀವು ಏನೇನು ಹೆಸರಿಂದ ಕರಿತೀರೋ ಆ ಹೆಸರಿಂದ ಕರಿಬೋದು. ಬಟ್ ತಿನ್ನಲಿಕ್ಕೆ ಇದು ನಮಗೆ ಇವತ್ತು ಕೃಷ್ಣಾಷ್ಟಮಿ ಆಗಿರೋದ್ರಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಇದು ನೋಡಿ ಇವಾಗ ಇಲ್ಲಿ ಮಾಡಿ ಆಗಿರೋದು. ಇದನ್ನು ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ತುಂಬ ದಪ್ಪಕ್ಕಿಲ್ಲ, ನಿಮ್ಗೆ ಕಾಣಿಸುತ್ತೆ. ಇವತ್ತು ವಿಡಿಯೋ ಅಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ, ವಾಯ್ಸ್ ಎಲ್ಲ ಗಟ್ಟಿ ಬರಲಿಕ್ಕಿಲ್ಲ. ಎಲ್ಲರೂ ನನ್ನನ್ನು ಕ್ಷಮಿಸಿ, ಯಾಕಂದರೆ ತುಂಬ ಐಟಮ್ಸ್ ಮಾಡೋದ್ರಿಂದ ನನಗೆ ತುಂಬ ಟೈಮ್ ಬೇಕಾಗುತ್ತೆ. ಆದರೂ ನಿಮಗೆ ಗೊತ್ತಾಗಲಿ ಅಂತ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಇದನ್ನು ನಾನು ಮಾಡೋದೇ ಅಪರೂಪಕ್ಕೆ.